ಮನೆ ದೇವರಾದ ಶ್ರೀ ಕೊಂಡದ ಮಲ್ಲೇಶ್ವರನನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಹಾಗೂ ನನ್ನ ಗುರುವಾದ ಗವಿಸಿದ್ದೇಶ್ವರನನ್ನು ನನ್ನ ಮನದಲ್ಲಿ ನಮಸ್ಕರಿಸುತ್ತಾ ವೇದಿಕೆಗೆ ಆಸೀನರಾದ ನನ್ನ ಮುಖ್ಯ ಗುರುಗಳಾದ ಗುರುವೃಂದವೇ, ಅಧ್ಯಕ್ಷರೇ, ಅತಿಥಿಗಳೇ, ನನ್ನ ಗೆಳತಿಯರೇ, ನನಗೆ ಊಟ ಬಡಿಸಿದಂತಹ ನನ್ನ ತಂದೆ ತಾಯಿಗಳೇ ಹಾಗೂ ಇಲ್ಲಿರುವ ಎಲ್ಲರಿಗೂ, ನನ್ನ ಅಣ್ಣ ತಮ್ಮಂದಿರು ಹಾಗೂ ಗೆಳತಿಯರು ಮತ್ತು ನನಕ್ಕಿನ್ನ ಚಿಕ್ಕವರಿರೋಂಥ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತೇನೆ. ಇನ್ನೊಂದು ಏನು ನೆನಪಾಗುತ್ತೆ ಅಂದರೆ, ಎಲ್ಲ ಫಸ್ಟ್ಗೆ ನಾನು ಒಂದು ಗ್ರೂಪ್ ಸ್ಟಾರ್ಟ್ ಮಾಡಿದೆ. ಅದು ಹೆಂಗಂದ್ರಿ, ನಾನು ನಮ್ಮ ಫ್ರೆಂಡ್ಸ್ ಇಲ್ಲಿ ಊರಿಗೆ ಬಂದಾಗ ನಮ್ದು 10ನೇ ಕ್ಲಾಸ್ಗೆ ಮದುವೆ ಮಾಡಿ ಕೊಟ್ಬಿಟ್ರಿ ನಮ್ಮ ಮನ್ಯಾಗ. ಆಮೇಲೆ ರೀ ನಾ ಏನು ಮಾಡಿದೆ, ಒಟ್ಟ ಫ್ರೆಂಡ್ಸನ್ನು ನೋಡಿಲ್ಲ, ನಾನು ಏನೂ ಇದು ಮಾಡೇ ಇಲ್ಲ. ಒಂದಿನ ಏನಾತ್ರಿ, ಹಂಗೆ ಸುಮ್ಮನೆ ಕುಂತಾಗ ಇಲ್ಲಿ ಊರಿಗೆ ಬಂದಾಗ ಜಾತ್ರೆಗೆ ಅಲ್ಲೆಲ್ಲ ಬಂದು ಭೇಟಿಯಾಗಿರ್ತೀವಲ್ರಿ, ಹಂಗೆ ಭೇಟಿಯಾದ ಒಂದಿಬ್ರು ಮೂವರು ಫ್ರೆಂಡ್ಸ್ದು ನಂಬರ್ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಆಮೇಲೆ ನಾವು ಒಂದಿನ ಏನು ಮಾಡಿದ್ರಿ, ಅಂದ್ರೆ ಚಾಟಿಂಗ್ ಮಾಡೋದನ್ನ ಕೆಲಸನ ಜಾಸ್ತಿ, ಕೆಲಸದ ಚಾಟಿಂಗ್ ಮಾಡೋಕೆ ಯಾವಾಗ ಆಗ್ಬೇಕು ನಮ್ಗೆ. ಅದಕ್ಕೋಸ್ಕರ ಏನು ಮಾಡಿದ್ ನಾನು, ಒಂದಿಬ್ರು ಮೂವರು ಒಂದು ಗ್ರೂಪ್ ಮಾಡಿ ಅದ್ರೊಳಗೆ ಚಾಟಿಂಗ್ ಮಾಡಿದ್ರಾತು. ಒಬ್ರಿಗೆ ಮಾಡಿದ್ರೆ ಅಷ್ಟಿಗೆ ಹೋಗ್ತೈತಲ್ಲ, ಹಂಗೆ ಮಾಡಿದ್ರಾತಂತ ನಾನು ಅನ್ಕೊಂಡ್ರಿ. ಆಮೇಲೆ ಒಂದು ಹಾಗೆ ಈಗ ಅವ್ರಿಗೆ ನಂಬರ್ ಗೊತ್ತಿರ್ತಲ್ಲ, ನಾವು ಮೂವರು ಮಾಡಿದ್ದೀನಿ, ಅವ್ರಿಗೆ ಮತ್ತೆ ನಂಬರ್ ಗೊತ್ತಿರೋಕೆ ಆ್ಯಡ್ ಮಾಡೋದು. ಆ ಥರ ಅಷ್ಟು ಯಾರ್ಯಾರು ಗೊತ್ತಿದ್ದಾವೆ ಎಲ್ಲ ನಂಬರ್ ಹೇಳ್ಕೊಂತ ಬಂದ್ವಿ. ಆಮೇಲೆ ನಮ್ಮ ಒಬ್ರಿಗೆ ಏನು ಹೇಳಿದ್ರು, ನಮ್ಮ ಫ್ರೆಂಡ್ ಶ್ರುತಿ ಅವರು, ಹಿಂಗಮ್ಮ ಒಂದು ಗುರುವಂದನ ಕಾರ್ಯಕ್ರಮ ಮಾಡಕತ್ತೈತಿ, ನೀನು ಗ್ರೂಪ್ನಾಗ ಆ್ಯಡ್ ಮಾಡ್ಕೊಂಡು ಮತ್ತೆ ಗ್ರೂಪ್ ಸ್ಟಾರ್ಟ್ ಮಾಡೋದು, ನಿನ್ನ ಗ್ರೂಪಿಗೆ ಎಲ್ಲರೂ ಆ್ಯಡ್ ಮಾಡ್ಕೊಂಡ್ಬಿಡು ಅಂದರು. ಮತ್ತೊಂದಿಬ್ಬರನ್ನ ಅಡ್ಮಿನ್ ಕೊಟ್ರಿ, ಯಾಕಂದ್ರೆ ನಾವು ಕೆಲಸ ಎಲ್ಲನೂ ಮಾಡೋಕ್ಕಾಗಲ್ಲಲ್ಲ. ಆಯ್ತು ಅಂತ ಒಂದು ಗ್ರೂಪ್ನಾಗ ಒಂದಿಬ್ಬರನ್ನ ಅಡ್ಮಿನ್ ಕೊಟ್ರಿ, ಅಷ್ಟು ಗ್ರೂಪಿಗೆ ಸೇರಿಸಿದ್ರಿ. ನಮ್ಗೇನ್ರಿ ಫ್ರೆಂಡ್ಸ್ ಸಿಗ್ಬೇಕು, ನಮ್ಮ ಫ್ರೆಂಡ್ಸ್ ಗೊತ್ತೇ ಇಲ್ಲ, ನೋಡೇ ಇಲ್ಲ, ಅವ ಭಾಳ ದಿನ ಆಗಿತ್ತು. ಹಲೋ ಫ್ರೆಂಡ್ಸ್ ಗೊತ್ತೇ ಇರಲಿಲ್ಲ, ಯಾರು ಪರಿಚಯ ಇರಲಿಲ್ಲ, ಅವ್ರು ಯಾರ್ಯಾರು ಎಲ್ಲೆಂಗದ್ರಂತ ಗೊತ್ತಿರಲಿಲ್ಲ ನಮಗೆ. ಇನ್ನೊಂದು ಏನು ಮಾಡಿದ್ವಿ, ಎಲ್ಲರೂ ಗ್ರೂಪ್ ಮಾಡಿದ ಮೇಲೆ ಎಲ್ಲರೂ ನೀವು ಹೆಂಗಿದ್ರೆ ಫೋಟೋ ಹಾಕಿ ಎಲ್ಲರೂ ಫೋಟೋ ಹಾಕ್ಸ್ಕೊಳ್ಳೋದು ನೋಡೋದು. ಬರೀ ಇದು ಎಲ್ಲ ನೋಡಿ ಇದು ಮಾಡಿದ್ದೆ, ಇದು ಒಂಥರ ಎಲ್ಲರಿಗೂ ಎಷ್ಟು ಖುಷಿ ಆಯಿತು. ಆದ್ರೆ ಇದು ಒಂದು ಹೇಳ್ಬೇಕಂತ ಒಂದು ಸುವರ್ಣ ದಿನ ಅಂತಾನೆ ಹೇಳ್ತೀನಿ ನಾನು. ಯಾಕಂದ್ರೆ ಈ ತರ ದಿನ ಯಾವತ್ತೂ ಸಿಗಲ್ಲ ನಮ್ಗೆ. ನೋಡ್ಬೇಕಾದ್ರೆ ಒಂದ್ ವೇಳೆ ಇನ್ನೊಂದು ದಿನ ಹಿಂಗ ಮಾಡ್ಬೋದು, ಆದ್ರೆ ಇವತ್ತಿದ್ದಂತ ಖುಷಿ ಅವತ್ತು ಸಿಗಲ್ಲ. ಯಾಕಂದ್ರೆ ಇವತ್ತೆಲ್ಲ ನೋಡ್ಬಿಟ್ಟಿರ್ತೀವಿ ನಾವು, ಏನಂತೀವಿ, ನಾನು ನೋಡ್ಬಿಟ್ಟಿದ್ದೀನಿ, ನಮ್ಮನ್ನ ನೋಡ್ಬಿಟ್ಟಿನಿ, ಮನಸ್ಸರ ನೋಡ್ಬಿಟ್ಟಿಲ್ಲ, ನಾವು ಬರಕ್ಕೂ ಕೆಲಸದ ಬಿಡು, ಮೊನ್ನೆ ನೋಡಿದೀನಿ ನಾನು, ಮತ್ತೆ ಹೋಗೋದು ಅಂತ ಅನ್ಕೊಂತಿರ್ತೀವಿ ನಾವು. ಆದ್ರೆ ಈಗ ಎಲ್ಲರಿಗೂ ಎಷ್ಟು ಖುಷಿ ಆಯ್ತಂದ್ರ, ಒಂದ್ ವೇಳೆ ನಮ್ಮ ಕೈಯಾಗ ಬಂಗಾರ ಕೊಡ್ರಿ ನಮ್ಗೆ ಬೇಕಾಗಿಲ್ರಿ. ಯಾಕಂದ್ರೆ ಇಷ್ಟು ಖುಷಿ ಸಿಗುತ್ತನ್ರಿ. ಅದ್ರಾಗ ನಮ್ಮ ಗುರುಗಳು, ನಾವು ಪಾಠ ಮಾಡಿದ ಗುರುಗಳು ಬಂದ್ರೆ ಎಷ್ಟು ಖುಷಿ ಆಗತ್ರಿ. ಎಲ್ಲರೂ ಕ್ಲಾಸ್ ಹಾಕ್ರಿ ಸರ್ಗೆ. ಇನ್ನೊಂದ್ರಿ, ನಮ್ಮ ಗುರುಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ನಾ ಅವಾಗ ಹೆಂಗಂದ್ರೆ ಒಂದ್ಸರಿ ನಾ ಕಾಶಿನಾಥ್ ಸರ್ಗಳದ್ದು ಹೇಳಕ್ ಇಷ್ಟಪಡ್ತೀನಿ ರೀ. ಒಂದ್ಸರಿ ನಾನು ಕ್ಲಾಸಿಗೆ ಬರ್ಬೇಕಾದ್ರೆ ಲೇಟಾಗಿ ಬಂದ್ರಿ, ಅಂದ್ರೆ ಒಂದ್ ಸ್ವಲ್ಪ ಲೇಟ್ ಆತ್ರಿ ಮನೆಯಲ್ಲಿ. ಬರ್ಬೇಕಾದ್ರೆ ಇಲ್ಲಿ ಬಂದು ನಿಂತಿದ್ರಿ, ಅವ್ಡೆ ನಿಂತನಲ್ರಿ, ಅಲ್ಲಿ ಬಂದು ನಿಂತಿದ್ರಿ. ಸರ್ ಇಲ್ಲೇ ಅದಾರ್ರಿ ಅವ್ರು. ಇನ್ನೊಂದು ಕಾಶಿನಾಥ್ ಸರ್, ನೀವ್ ಹೆಂಗಾರ ತಿಳ್ಕೊರಿ, ಅವ್ರು ಸ್ಟ್ರಿಕ್ ಆಯ್ತ್ರಿ ಸರ್. ಯಾವಾಗ್ಲೂ ಹೊರಗೆ ಬಂದ್ರೆ ಫ್ರೆಂಡ್ಲಿ ಇರ್ತಿದ್ರಿ, ಬಟ್ ಸ್ಕೂಲ್ ಅಂತ ಬಂದ ಭಾಳ ಸ್ಟ್ರಿಕ್ ಇದ್ರಿ ಅವರು. ಇನ್ನೊಂದ್ರಿ, ಅವ್ರು ಇಲ್ಲಿ ಕುಂತಾಗ ನಾ ಇಲ್ಲಿ ಬಂದು ನಿಂತಿದ್ದೆ, ಅವ್ರು ಸರ್ ಬಂದ್ರು. ಯಾಕಮ್ಮ ಲೇಟ್, ನಾ ಬರ್ಬೇಕಾದ್ರೆ ಕೊಂಡು ಮಲ್ಲಪ್ಪ ನೆನ್ಸ್ಕೊಂಡ್ ಬರಕತ್ತಿದ್ರಿ, ಕೊಂಡು ಮಲ್ಲಪ್ಪ ಸರ್ ಬಯಸ್ಕೊಡಪ್ಪ ಹಾಗಂತ ಅನ್ಕೊಂಡ್ ಬರಕತ್ತಿದ್ರಿ. ನೋಡ್ರಿ ಯಾಕಮ್ಮ ಅಂದ್ರು, ಸರ್ ಸ್ವಲ್ಪ ಲೇಟ್ ಆಯ್ತ್ರಿ ಸರ್. ಆಯ್ತು ಹೋಗಮ್ಮ, ಈ ಕೊಂಡು ಮಲ್ಲಪ್ಪ ಉಳಿಸ್ಬಿಟ್ಟ ನೀವು
ನೋಡ್ರಿ ಅವ್ರು ಬಸವಣ್ಣ ಇದ್ದಂಗ್ರಿ ನಮ್ಗೆ. ಯಾಕಂದ್ರಿ ಅವರು ಎಲ್ಲ ಬನ್ನಿ ಅಮ್ಮ ಹೋಗಿ ಅಮ್ಮ ಅವ್ರು ನೋಡಿದಪ್ಪ ಅಂದ್ರೆ ಭಾಳ ಖುಷಿ ಅನ್ಸುತ್ರಿ ನಮ್ಗೆ. ಅಷ್ಟು ಸೈಲೆಂಟ್ ರೀ, ಅಷ್ಟು ಖುಷಿ ಅನ್ಸುತ್ರಿ ಅವ್ರು ನೋಡಿ. ಆಮೇಲೆ ಶರಣಪ್ಪ ಸರ್, ವಾ ಶರಣಪ್ಪ ಸರ್ ಬರಂದ್ರೆ ನಂಗೆ ಎಷ್ಟು ಭಯ ಆಗ್ತಿದ್ ಗೊತ್ತನ್ರಿ. ಬಂದ್ಗಟ್ಲೆ ಇವತ್ತು ಪಾಠ ಹೇಳಿದಾರೆ, ಅವ್ರು ನಾಳೆ ನಾವು ರಿವಿಷನ್ ಮಾಡ್ಬೇಕು. ಇವತ್ತು ಪಾಠ ಎಲ್ಲ ಪಾಠ ಮಾಡ್ಕೊಬ, ಇವತ್ತೊಂದು ಪಾಠ ಮುಗಿತಿಲ್ರಿ, ಅದು ಮರುದಿನ ನಮ್ಗ ಅದು ಅಷ್ಟು ಕ್ವಶನ್ ಆನ್ಸರ್ ಹೇಳ್ಬೇಕ್ರಿ. ನಾವು ಫ್ರೆಂಡ್ಸ್ಗೆ ಲೇ ನಂಗೆ ಈಗ ಒಂದಿವ್ಸ ಬರಲ್ಲ ಮರ್ತು ಬಿಡ್ತೀನಿ ಲೇ ನಾನು ಪಟಕ್ನ ಅಂತಿದ್ವಿ. ಅವಾಗ ಏನ್ ಮಾಡೋದು, ನಾನು ನಿನಗೆ ಅಂತ ನೀನು ನನಗೆ ನಾವ್ ಸ್ವಲ್ಪ ಗೊತ್ತಿಲ್ಲ ಅಂದ್ರೆ ನೀ ಕ್ಲೀನ್ ಕೊಡ್ಬೇಕು ನೋಡ್ಬಾರ್ದು ಅಂತಿದ್ವಿ. ನಾವ್ ಇನ್ನೊಂದು ಏನ್ ಮಾಡ್ತಿದ್ವಿ, ನಾವು ಒಳಗೆ ಏನ್ ಮಾಡ್ತಿದ್ವಿ, ನೀನು ನಾ ಹೇಳ್ತೀನಿ ನನಗೆ ನೀ ಹೇಳು, ಒಂದ್ ಸ್ವಲ್ಪ ನೀ ಕ್ಲೀನ್ ಕೊಡ್ಬೇಕು, ನೀವು ನಾ ಕ್ಲೀನ್ ಕೊಡ್, ನೀ ಮತ್ತೆ ಹೇಳಿಲ್ಲ ನನಗೆ ಕ್ಲೀನ್ ಕೊಡಲ್ಲ ಅಂತಿದ್ವಿ. ಹಂಗಾಗಿ ಆಯ್ತು ಅಂತೇಳಿ ಓದ್ಕೊಂಡ್ ಬರ್ತಿದ್ರಿ, ಒಪ್ಪಿಸ್ತಿದ್ರಿ. ಮತ್ ಇನ್ನೊಂದ್ ಏನಿತ್ತು ಗೊತ್ತನ್ರಿ, ಅವ್ರ ಸರ್ ಅಲ್ಲಿ ಹೊರಗೆ ಕುಂತಿರ್ತಿದ್ರಿ, ನಮ್ನ ಹೊರಗೆ ಓದಿಸಂಗೆ ಹೊರಗೆ ಕುಂದ್ರಿಸಿ ಹೊರಗೆಲ್ಲ ಕ್ವಶನ್ ಕೇಳಕ್ ಹಚ್ಚಿದ್ರಿ. ಎಲ್ಲ ಯಾಕಮ್ಮ ಮುಗಿಸಿದ್ರೆ ಅಂತಿದ್ರಿ, ಹುನ್ರಿ ಸರ ಮುಗಿಸಿದಿರಿ ಅಂತಿದ್ವಿ. ಹಾಗಾದ್ರೆ ನಾವು ಅದ್ರ ಯಾವ ಕ್ವಶನ್ ಕೇಳ್ತೀನಿ ಹೇಳ್ಬೇಕು ಅಂತಿದ್ರಿ. ಅವಾಗ ಬರ್ತಿತ್ತು ನೋಡ್ರಿ ನಮಗೆ ಕೈ ಕಾಲು ಗದೆ ನೋಡಿ ಹೋದ್ರಿ. ಯಾಕಂದ್ರಿ ನಾವೇನು ಒಪ್ಪಂದ ಮಾಡ್ಕೊಂಡಿರ್ತಿದ್ರಿ ಫ್ರೆಂಡ್ಸ್.